ನೋಡಿ, ಪ್ರತಾಪ್ ಸಿಂಹನ್ಗೇನು ಈ FIR ಅದೇ ಸರ್ವೇ ಸಾಮಾನ್ಯ. ಏನೋ ಒಂದಿನ ಯಾರಿಗಾನ FIR ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ FIR ಯಾರಿಗೆ? ಪ್ರತಾಪ್ ಸಿಂಹ ಮೇಲೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗೆ ಒಬ್ಬ ಸುಪಾರಿ ಕೊಟ್ಟಿದ್ರು ಪ್ರತಾಪ್ ಸಿಂಹಗೆ. ಅವ್ರ ಪತ್ರಕರ್ತರು ನಾನೇ ಕರ್ಸಿ ಮಾತಾಡಿದ್ದೆ ಅವಾಗ. ನಾನು ಬಹಳ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಾನೇ ಕರ್ಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸರು ಕೊಟ್ಟು ಬಂದವನು, ಅವ್ನು ಪಿಸ್ತೂಲ್ ತಗೊಂಡಿರೋದು, ಇವ್ರು ಫಾಲೋ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ. ಹಾ, ಅವಾಗ ನಾನು ಹೇಳ್ದೆ ಏನಪ್ಪಾ ಅಂತಂದ. ಅಣ್ಣ ಇವಾಗ ಬಂದಿದ್ದೀನಿ ಹಿಂಗೆ ಓದ್ತೀನಿ, ನಾನೇನ್ ಭಯ ಬೀಳಲ್ಲ ಅಂತ ಹೇಳ್ದೆ. ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದ್ರೆ ಈ ಕೇಸ್ಗಳಿಗೆ ಭಯ ಬೀಳೋಂತ ಪ್ರತಾಪ್ ಸಿಂಹ ಅಲ್ಲ. ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟೆ. ಅವರು ಪತ್ರಕರ್ತರು, ಅವರು ನಿಮ್ ತರ ಪತ್ರಕರ್ತರಾಗಿದ್ರು, ಅಂಕಣಗಳನ್ನ ಬರಿತಾ ಇದ್ರು. ಆ ಸಂದರ್ಭದಲ್ಲಿ ನಾನೇ ಬಲವಂತ, ಅವ್ರು ಬೇಡ ಅಂತ ಹೇಳಿದ್ರು. ನಾನು ಜೊತೆಲಿ ಇಟ್ಕೊಂಡು ದಿನ ಓಡಾಡಕ್ಕಾಗಲ್ಲ, ಅವ್ರು ಕಾಫಿ ತಿಂಡಿ ಕೊಡ್ಸಕ್ಕಾಗಲ್ಲ ಅಂದ್ರು. ಇಲ್ಲಪ್ಪ ಅಂತ ಹೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ರು. ಆ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಆಗಿ. ಅದರಿಂದ ಇದು ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಅವರು ನಿರಂತರವಾಗಿ ದೇಶವನ್ನ ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲಾ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದ್ರು, ಪತ್ರಕರ್ತರನ್ನ ಎಡಿಟರ್ಗಳನ್ನ ಜೈಲಿಗೆ ಹಾಕಿದ್ರು. ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ? ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲ ಮಾನ ಮರ್ಯಾದೆನೇ ಇಲ್ಲ. ಅವ್ರಿಗೆ ಉಳಿಸ್ಕೊಳ ಪ್ರಜಾಪ್ರಭುತ್ವದಲ್ಲಿ ಗೌರವನೇ ಇಲ್ಲ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಯಾವ್ದು ಹೇಳ್ತಾ ಇದ್ರೆ ಕಿಡಿಗೇಡಿಗಳು ನೋಡ್ರಿ, ಈ ಕಿಡಿಗೇಡಿಗಳು ಈಗ ರಾಮನ್ ಬಗ್ಗೆ ಇಲ್ಲೇ ಯಾರೋ ಮೈಸೂರಲ್ಲಿ ಅವನ್ ಯಾವನೊಬ್ಬ ಯಾವಾಗಲೂ ಬಡ್ಕೊಂತಾರ, ಭಗವಾನ್ ಬಡ್ಕೊಂತಾನೆ ಇರ್ತಾರೆ. ನಾವ್ ಯಾವ್ದಾನ ಪೊಲೀಸ್ ಸ್ಟೇಷನ್ ಕಲ್ಲು ಹೊಡೆದಿದ್ರಿ ತೋರ್ಸ್ರಿ, ಇಂಥವ್ರು ಇದ್ದೇ ಇರ್ತಾರೆ. ಈಗ ಮಾಡಿದ್ಮೇಲೆ ಅವನ ಮೇಲೆ ಕ್ರಮ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಕೋರ್ಟ್ ಬೇಲ್ ಕೊಟ್ಟಿದೆ ಅವ್ರಿಗೆ. ಕಾನೂನು ಪ್ರಕಾರ ಏನ್ ಮಾಡಿದ್ದಾರೆ. ಇದು ಕಲ್ಲು, ಇವರು ಕಾನೂನಿಗಾಗಿ ಅರ್ಜಿ ಕೊಡ್ಬೇಕಾಯ್ತು, ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡ್ಬೇಕಾಯ್ತು. ಸಮುದಾಯ ನೋಡ್ರಿ, ನಾನು ಹೇಳ್ದಲ್ಲ ಪುಂಡ ಮುಸಲ್ಮಾನರು ಅಂತಾನೆ ಹೇಳಿರೋದು. ನಾನು ಎಲ್ಲಾ ಮುಸಲ್ಮಾನರು ಅಂತ ಹೇಳಿದ್ದೀನಿ. ನಾನು ಪುಂಡ್ರು ಯಾರಿದ್ದಾರೋ ಅವ್ರ ಬಗ್ಗೆನೇ ನಾನು ಹೇಳಿದ್ದೀನಿ. ಇದನ್ನ ಅಧಿವೇಶನದಲ್ಲೂ ನಾವು ಮಾತಾಡ್ತೀವಿ. ಮುಂದೆ ಬರುವಂತ ಅಧಿವೇಶನದಲ್ಲಿ ನಾನೇ ಇದ್ರ ಬಗ್ಗೆ ಅಧಿವೇಶನದಲ್ಲಿ ನಾನು ಮಾತಾಡ್ತೀನಿ. ಈ ಸರ್ಕಾರ ಏನೇನು ವೈಫಲ್ಯ ಮಾಡಿದೆ, ಈ ಸರ್ಕಾರ ಜನಕ್ಕೆ ಎಷ್ಟು ದ್ರೋಹ ಮಾಡಿದ್ದಾರೆ, ಹಿಂದೂಗಳನ್ನ ಎರಡನೇ ದರ್ಜೆಯ ಒಂದು ಪ್ರಜೆಗಳ ತರ ನೋಡುವಂತದ್ದನ್ನ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡ್ತೀವಿ.